ನಮಸ್ಕಾರ ಆತ್ಮೀಯ ವೀಕ್ಷಕರೇ. ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಪರ್ಸನ್ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದೀರಾ, ಅವರ ಕರೆಂಟ್ ಎನರ್ಜೀಸ್ ಏನಿದೆ ಅದನ್ನು ತಿಳ್ಕೊಳ್ಳೋಣ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸೊನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡಿ. ಅದರ್ವೈಸ್ ನೀವು ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಬೋದು. ಪರ್ಸ್ನಲ್ ರೀಡಿಂಗ್ ಬುಕ್ ಮಾಡ್ಕೊಳ್ಳೋರು ಆದಷ್ಟು ವಾಟ್ಸಪ್ ಮಾಡಿ ರೀಡಿಂಗ್ನ ಬುಕ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ನಿಮ್ಮ ಮುಂದೆ 3 ಫೈಲ್ಗಳಿದೆ. ಓಂ ಚಿತ್ರ ಇರುವಂಥದ್ದು. ನಿಮಗೆ ಯಾವ ಚಿತ್ರ ತುಂಬ ಅಟ್ರಾಕ್ಟ್ ಆಗುತ್ತೆ ಅದನ್ನು ಚೂಸ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಕಣ್ಣು ಮುಚ್ಚಿ ನಿಮ್ಮ ಪರ್ಸನ್ ಯಾರ ಬಗ್ಗೆ ರೀಡಿಂಗ್ನ ನೋಡ್ತೀರಾ ಅವ್ರನ್ನ ನೆನ್ಪು ಮಾಡಿಕೊಂಡು ದೆನ್ ಆಮೇಲೆ ಯಾವ ಚಿತ್ರವನ್ನು ನೋಡಿದಾಗ ನಿಮಗೆ ತುಂಬ ಅಟ್ರಾಕ್ಷನ್ ಅನಿಸುತ್ತೆ ಅಥವಾ ಯೂನಿವರ್ಸ್ ಯಾವ ಒಂದು ಚಿತ್ರದಲ್ಲಿ ನಿಮಗೆ ಸಲಹೆ ಸೂಚನೆನ ಕೊಡ್ತಾ ಇದ್ದಾರೆ, ನಿಮಗೆ ಗೈಡೆನ್ಸ್ನ ಕೊಡ್ತಾ ಇದ್ದಾರೆ, ನಿಮ್ಮ ರೀಡಿಂಗ್ ಯಾವ ಒಂದು ಚಿತ್ರದಲ್ಲಿದೆ ಅಂತ ನಿಮಗೆ ಅನಿಸುತ್ತೆ, ಯಾವುದು ಚಿತ್ರ ಅಟ್ರಾಕ್ಟ್ ಆಗುತ್ತೆ ಅದನ್ನು ಚೂಸ್ ಮಾಡ್ಕೊಳ್ಳಿ. ಏನೋ ಒಂದು ಇಷ್ಟ ಆಯಿತು ಅಂತ ಹೇಳಿ ಚೂಸ್ ಮಾಡ್ಕೊಳ್ಬೇಡಿ. ನಿಮ್ಮ ಮನಸ್ಸಿಗೆ ಹತ್ತಿರ ಆಗುವಂಥ ಚಿತ್ರವನ್ನು ಆಯ್ಕೆ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಪೋರ್ಟ್, ನಿಮ್ಮೆಲ್ಲರ ಪ್ರೀತಿಗೆ. ಹಾಗೆಯೇ ಈ ಚಾನಲ್ನ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಮೆಂಟಲ್ಲಿ ತಿಳಿಸ್ತೀರಾ ಡಿವೈನ್ ಅಂತ ಹೇಳಿ ಒಂದು ರೆಡ್ ಹಾರ್ಟ್ ಮಾರ್ಕನ್ನು ಹಾಕಿಬಿಟ್ಟು ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಪ್ರತಿಯೊಬ್ಬರು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮುಖಾಂತರ, ಹಾಗೆ ಲೈಕ್ ಮಾಡೋ ಮುಖಾಂತರ, ಕಮೆಂಟ್ ಮಾಡೋ ಮುಖಾಂತರ ನೀವೆಲ್ಲರೂ ಕೂಡ ನನ್ನ ಜೊತೆ ಕನೆಕ್ಟ್ ಆಗಿ ಈ ರೀಡಿಂಗಲ್ಲಿ ಬರುವಂಥ ಹೀಲಿಂಗ್ ಏನಿರುತ್ತೆ ಅದನ್ನು ನೀವು ಸಂಪೂರ್ಣವಾಗಿ ರಿಸೀವ್ ಮಾಡ್ಕೊಳ್ತೀರಾ, ಸಂಪೂರ್ಣವಾಗಿ ನಿಮಗೆ ಅದು ತಲುಪತ್ತೆ. ಓಕೆ, ಸೊ ಥ್ಯಾಂಕ್ ಯು. ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಈಗಾಗಲೇ ನೀವೆಲ್ಲರೂ ಕೂಡ ಚಿತ್ರಗಳನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಮೊದಲನೇದಾಗಿ ಯಾರು 1ನೇ ನಂಬರ್ ಫಸ್ಟ್ ಚಿತ್ರವನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ, ನಿಮ್ಮ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಮೊದಲನೇದಾಗಿ ಇಲ್ಲಿ ಬರ್ತಿರೋವಂಥದ್ದು ಅವ್ರು ನಿಮ್ಮನ್ನು ಮಿಸ್ ಮಾಡ್ತಾ ಇದ್ದಾರಾ? ಎಸ್, ಇಲ್ಲಿ ಅವ್ರು ನಿಮ್ಮನ್ನು ತುಂಬಾ ಮಿಸ್ ಮಾಡ್ತಿದ್ದಾರೆ. ಆ್ಯಂಡ್ ಇಲ್ಲಿ ಎನರ್ಜಿ ಕೂಡ ತುಂಬ ಹೈ ಇರುವಂಥದ್ದು. ನಿಮ್ಮಿಬ್ಬರ ಮಧ್ಯ ಸೈಲೆನ್ಸ್ ಆಗಿರುವಂಥದ್ದು ಆ್ಯಂಡ್ ಆ ಸೈಲೆನ್ಸ್ ಅನ್ನೋದು ತುಂಬ ಡೀಪ್ ಆಳಕ್ಕೆ ಹೋಗಿದೆ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಅವರು ತುಂಬ ಹೊರಗಡೆ ನೋಡಲಿಕ್ಕೆ ತುಂಬ ಆರಾಮಾಗಿ, ಖುಷಿಯಾಗಿ, ಹ್ಯಾಪಿಯಾಗಿದ್ದಾರೆ, ಸ್ಟ್ರಾಂಗ್ ಆಗಿದ್ದಾರೆ. ಆ ರೀತಿಯಾಗಿ ಅವರ ಒಂದು ವ್ಯಕ್ತಿತ್ವ ನಡೀತಾ ಇದೆ. ಆದರೆ ಅವ್ರ ಮನಸ್ಸು ಒಳಗಡೆ ನಿಮ್ಮ ನೆನಪು ಆ್ಯಂಡ್ ನಿಮ್ಮ ನಗು ಪ್ರತಿ ಕ್ಷಣ ಅವ್ರ ನೆಮ್ಮದಿನ ಕಿತ್ಕೊಳ್ತಿರೋವಂಥದ್ದು. ನೆಮ್ಮದಿಯಾಗಿರಲಿಕ್ಕೆ ಆಗ್ತಾ ಇಲ್ಲ. ನಿಮ್ಮ ನೆನಪುಗಳು ಬಂದಾಗೆಲ್ಲ ಅವ್ರು ಡಿಸ್ಟರ್ಬ್ ಆಗ್ತಾ ಇದ್ದಾರೆ. ಓಕೆ, ಹಾಗೆಯೇ ನೀವು ಮಾತಾಡ್ತಿದ್ದಂಥ ಮಾತುಗಳಾಗಿರ್ಬೋದು, ಅವರ ಕೆಲಸದಲ್ಲಿ ನೀವು ತುಂಬ ಸಪೋರ್ಟ್ ಮಾಡ್ತಾ ಇದ್ರಿ. ಆ್ಯಂಡ್ ನಿಮ್ಮ ನಗು ಆಗಿರ್ಬೋದು, ನಿಮ್ಮ ಜೊತೆ ಕಳೆದಂಥ ಸಣ್ಣ ಸಣ್ಣ ಕ್ಷಣಗಳನ್ನು ಕೂಡ ಅವರಿಲ್ಲಿ ನೆನ್ಪು ಮಾಡ್ಕೊಳ್ತಿದ್ದಾರೆ, ಮಿಸ್ ಮಾಡ್ಕೊಳ್ತಿದ್ದಾರೆ. ಆ್ಯಂಡ್ ರಿಪೀಟೆಡ್ ಆಗಿ ಮನಸ್ಸಲ್ಲಿ ಅವರು ಇದನ್ನು ನೆನ್ಪು ಮಾಡ್ಕೊಳ್ತಾ ಇರುವಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಹಾಗೆಯೇ ಇಲ್ಲಿ ಒಂದು ಕ್ಲಿಯರ್ ಆಗಿ ಇಲ್ಲಿ ಬರ್ತಿರೋ ಎನರ್ಜಿ ಏನು ಅಂತ ಹೇಳಿದ್ರೆ, ಅವ್ರು ನಿಮ್ಮನ್ನು ಮಿಸ್ ಮಾಡ್ಕೊಳ್ತಿದ್ದಾರೆ. ಆ ಮಿಸ್ ಮಾಡ್ಕೊಳ್ತಿರೋಂಥ ಎನರ್ಜಿ ಏನಿದೆ ಅಥವಾ ಆ ಒಂದು ಭಾವನೆ, ಆ ಒಂದು ಫೀಲಿಂಗ್ ಏನಿದೆ ಅವರಲ್ಲಿ ಅದನ್ನು ತಡೆ ಹಿಡಿತಾ ಇದ್ದಾರೆ. ಮಿಸ್ ಮಾಡ್ಕೊಳ್ತಿರೋಂಥ ಒಂದು ಎನರ್ಜಿನ ಅವ್ರ ಕೆಲಸದಲ್ಲಿ ಡೈವರ್ಟ್ ಮಾಡ್ತಾ, ಆ ಭಾವನೆಗಳನ್ನು ಬೇರೆ ಕಡೆ ಯೋಚನೆ ಮಾಡ್ತಾ ಅದನ್ನು ಮಿಸ್ ಮಾಡ್ಕೊಳ್ತಿರೋ ಎನರ್ಜಿ, ಆ ಭಾವನೆನ ತಡೆ ಹಾಕ್ತಾ ಇದ್ದಾರೆ. ಓಕೆ, ಆ್ಯಂಡ್ ಇಲ್ಲಿ ಇನ್ನೊಂದು ಎನರ್ಜಿ ಬರ್ತಿರುವಂಥದ್ದು ನಿಮ್ಮ ಜೊತೆಗೆ ಕಳೆದಂಥ ದಿನಗಳು, ಕ್ಷಣಗಳು, ಹಾಗೆ ಕೆಲವೊಂದಷ್ಟು ಚಾಟ್ ಅಂದರೆ ಮೆಸೇಜ್ಗಳು ವಾಟ್ಸಪ್ಪಲ್ಲಿ ಅಥವಾ ನೀವು ಮಾತಾಡಿದಂಥ ಮಾತುಗಳು ಅಥವಾ ಆ ರೆಕಾರ್ಡಿಂಗ್ ಇರ್ಬೋದು, ಮಾತಾಡಿದಂಥ ವಾಯ್ಸ್ ರೆಕಾರ್ಡಿಂಗ್ ಇರ್ಬೋದು ಅಥವಾ ವಾಯ್ಸ್ ನೋಟ್ ಕಳಿಸಿರುವಂಥದ್ದಾಗಿರಲಿ, ಇದೆಲ್ಲದನ್ನು ಕೂಡ ಅವರು ಇಲ್ಲಿ ರಿಪೀಟ್ ಆಗಿ ನೋಡ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ನಿಮ್ಮ ಸ್ಟೇಟಸ್ನು ಕೂಡ ಅವರ ಮೊಬೈಲಲ್ಲಿ ನೋಡದೇ ಇದ್ರು ಬೇರೆಯವರ ಮೊಬೈಲಲ್ಲಿ ನಿಮ್ಮ ಸ್ಟೇಟಸ್ನ ನೋಡ್ತಾ ಇರೋವಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಅಂದರೆ ನೀವೇನು ಸ್ಟೇಟಸ್ ಹಾಕ್ತಾ ಇದ್ದೀರಾ ಅಥವಾ ನಿಮ್ಮ ದಿನನಿತ್ಯದ ದಿನಚರಿಗಳು ಹೇಗಿದೆ ಪ್ರತಿಯೊಂದನ್ನು ಕೂಡ ಅವರಿಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಸೊ ಅವರಿಗೆ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಿದ್ದಾರೆ, ನಿಮ್ಮ ಜೊತೆ ಮಾತಾಡ್ಬೇಕಂತ ಅನಿಸ್ತಿದೆ, ಆದರೆ ಮೆಸೇಜ್ ಮಾಡೋದಕ್ಕೆ ಅವರಿಗೆ ಧೈರ್ಯ ಬರ್ತಾ ಇಲ್ಲ. ಆ್ಯಂಡ್ ಎನರ್ಜಿ ಇನ್ನೊಂದು ಬರ್ತಿರುವಂಥದ್ದು ಅವ್ರ ಲೈಫಲ್ಲಿ ಏನೋ ಒಂದು ಖಾಲಿ ಆಗಿದೆ ಅನ್ನುವಂಥ ಒಂದು ಭಾವನೆ ಅವರಲ್ಲಿ ಕ್ಲಿಯರ್ ಆಗಿ ಬರ್ತಾ ಇದೆ ಇದು. ಓಕೆ, ಆ್ಯಂಡ್ ಸೆಕೆಂಡ್ ಪೈಲ್ ಯಾರು ಚೂಸ್ ಮಾಡ್ಕೊಂಡಿದ್ದೀರಾ, ನಿಮ್ಮ ಪರ್ಸನ್ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರಾ? ಈಗಿನ ಪರಿಸ್ಥಿತಿಯಲ್ಲಿ ನಿಮ್ಮ ಪರ್ಸನ್ ಎನರ್ಜಿ ತುಂಬ ಹೆವಿ ಆಗಿರುವಂಥದ್ದು.
ಅವ್ರ ಮನಸ್ಸೊಳಗಡೆನೆ ಒಂದಷ್ಟು ಗೊಂದಲಗಳು ನಡೀತಾ ಇರೋವಂಥದ್ದು. ಅವ್ರ ಮನಸ್ಸೊಳಗೆ ಅವರ ಫೀಲಿಂಗ್ಸ್ ಜೊತೆಗೆ ಅವರು ಗುದ್ದಾಡ್ತಾ ಇರೋಂಥ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಅವರಲ್ಲಿ ಎರಡೆರಡು ಮನಸ್ಥಿತಿಗಳು ಇಲ್ಲಿ ಅವರ ಎನರ್ಜಿಲಿ ಬರ್ತಿರೋವಂಥದ್ದು. 2 ಆಯ್ಕೆಗಳು, 2 ಗೊಂದಲಗಳು, 2 ಮನಸ್ಥಿತಿ. ಓಕೆ. ಒಂದ್ ಕಡೆ ಅವರಿಗೆ ನಾನು ಅವ್ರನ್ನ ಮತ್ತೆ ಮಾತಾಡಿಸ್ಬೇಕು, ಮತ್ತೆ ಅವ್ರ ಜೊತೆ ಕಾಂಟ್ಯಾಕ್ಟ್ ಆಗ್ಬೇಕು ಅನ್ನೋದು ಅವರಿಗೆ ಒಂದ್ಸಲ ಬರ್ತಾ ಇದ್ರೆ ಮನಸ್ಥಿತಿ ಬಂದ್ರೆ, ಇನ್ನೊಂದ್ಸಲ ಅನಿಸ್ತಾ ಇರೋದು ನಾನು ಮತ್ತೆ ಅವರಿಗೆ ಹರ್ಟ್ ಮಾಡ್ಬಿಡ್ತೀನೇನೋ, ಅಥವಾ ಇಲ್ಲಿ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ್ಲೂ ಅವರಿಗೆ ಮಾತಲ್ಲಿ ಎಲ್ಲೊಂದ್ ಕಡೆ ಅವರಿಗೆ ಹರ್ಟ್ ಮಾಡಿದ್ದೀರಾ, ಬೇಜಾರ್ ಮಾಡಿದ್ದೀರಾ. ಆ್ಯಂಡ್ ಇಲ್ಲಿ ಅವರ ಪರಿಸ್ಥಿತಿನ ನೀವೆಲ್ಲೋ ಒಂದ್ ಕಡೆ ಅರ್ಥ ಮಾಡ್ಕೊಂಡಿಲ್ಲ. ಅದು ಅವರಿಗೆ ಮನ್ಸಲ್ಲಿ ಕೊರೀತಾ ಇರುವಂಥ ವಿಷಯನೇ ಅದು. ನನ್ನ ಪರಿಸ್ಥಿತಿನ ಅಥವಾ ನನ್ನ ಮನಸ್ಥಿತಿನ ಕೂಡ ಇವ್ರು ಅರ್ಥ ಮಾಡ್ಕೊಳ್ಲಿಲ್ವಲ್ಲ ಅನ್ನೋದು ಅವ್ರ ಭಾವನೆಯಲ್ಲಿ ಬರ್ತಾ ಇದೆ. ಸೊ ಹಾಗಾಗಿ ಒಂದ್ಸಲ ನಿಮ್ ಜೊತೆ ಮಾತಾಡ್ಬೇಕಂತ ಅನ್ಸಿದ್ರು ಕೂಡ ಇನ್ನೊಂದ್ಸಲ ಅನ್ನಿಸ್ತಾ ಇದೆ ಅವ್ರು ನನ್ನ ಅರ್ಥ ಮಾಡ್ಕೊಳ್ತಾರ, ಅಥವಾ ನನ್ನ ಪರಿಸ್ಥಿತಿನ ಇನ್ನೂ ಕೂಡ ಅರ್ಥನೇ ಮಾಡ್ಕೊಂಡಿಲ್ಲ, ಅಥವಾ ನನ್ನ ಒಂದು ಭಾವನೆನ ಇವ್ರು ಅರ್ಥ ಮಾಡ್ಕೊಳ್ಳೋದಿಲ್ಲ. ಹಾಗಾಗಿ ಮತ್ತೆ ನಾನು ಇವ್ರ ಜೊತೆ ಮಾತಾಡಕ್ ಹೋಗಿ ಎಲ್ಲಾದ್ರೂ ಮಾತಿಗೆ ಮಾತು ಬೆಳೆದು ಜಗಳಗಳಾಗ್ಬೋದೇನೋ, ಈ ರೀತಿಯಾಗಿ ಅವ್ರು ಇಲ್ಲಿ ಯೋಚನೆ ಮಾಡ್ತಾ ಈ ಮಾತುಕತೆ ಮಾಡೋದಕ್ಕಿಂತ ಮಿಸ್ ಮಾಡ್ಕೊಳ್ಳೋದೇ ಬೆಸ್ಟ್ ಅಂತ ಹೇಳ್ಕೊಂಡು ಅವ್ರು ಇಲ್ಲಿ ಕಾಂಟ್ಯಾಕ್ಟ್ ಮಾಡ್ದೇನೆ ಮಿಸ್ ಮಾಡ್ಕೊಳ್ತಾ ಇರುವಂತ ಒಂದು ಎನರ್ಜಿ ಸ್ಟ್ರಾಂಗ್ ಆಗಿ ಬರ್ತಿದೆ. ಓಕೆ. ಅಂಡ್ ಇಲ್ಲಿ ಇಬ್ರು ಕೂಡ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇರುವಂತ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಈ ಲಾಂಗ್ ಡಿಸ್ಟೆನ್ಸ್ ಅನ್ನುವಂಥದ್ದು ನಿಮ್ಮಿಬ್ರು ಮಧ್ಯ ಸ್ಟಾರ್ಟಿಂಗ್ ಡೇಸ್ ಇಂದನೂ ಇದೆ ಅನ್ನೋಂಥ ಒಂದು ಎನರ್ಜಿ ಇದೆ. ಅಂದ್ರೆ ಸ್ವಲ್ಪ ದಿನ ಚೆನ್ನಾಗಿರ್ತೀರಾ, ಸ್ವಲ್ಪ ದಿನ ಮತ್ತೆ ಬೇಜಾರಾಗ್ತೀರಾ, ಸಣ್ಣ ಸಣ್ಣ ವಿಷಯಗಳನ್ನ ಡ್ರ್ಯಾಗ್ ಮಾಡ್ತೀರಾ, ಆಟೋಮೆಟಿಕಲಿ ಸರಿಯಾಗುತ್ತೆ, ಆಟೋಮೆಟಿಕಲಿ ಮತ್ತೆ ಏನಾದ್ರೂ ಒಂದು ವಿಷಯದಲ್ಲಿ ಜಗಳ ಆಗುತ್ತೆ. ಸೊ ಈ ರೀತಿ ಅಂತ ಒಂದು ಎನರ್ಜಿ, ಎಸ್, ವಾಯ್ಸ್ ಮಧ್ಯೆ ಬ್ರೇಕ್ ಆಯ್ತು. ಈ ರೀತಿಯಾದಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಆ್ಯಂಡ್ ಅವರ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಮೊದಲನೇದಾಗಿ ಬರ್ತಿರೋಂಥ ಸ್ಟ್ರಾಂಗ್ ಮೆಸೇಜ್ ಬಂದು ಇಲ್ಲಿ ಅವ್ರು ಯಾವುದೋ ಒಂದು ವಿಷಯದಲ್ಲಿ ರಿಗ್ರೆಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ನಿಮ್ಮ ಎನರ್ಜಿಲೂ ಕೂಡ ಯಾವುದೋ ಒಂದು ವಿಷಯದಲ್ಲಿ ನೀವು ಕೂಡ ರಿಗ್ರೆಟ್ ಮಾಡ್ತಾ ಇದ್ದೀರಾ ಅನ್ನೋ ಒಂದು ಎನರ್ಜಿ ಇಲ್ಲಿ ಬರ್ತಿದೆ. ಇಲ್ಲಿ ಪಾಸಿಟಿವ್ ಆಗೂ ಇರಬಹುದು ಅಥವಾ ನೆಗೆಟಿವ್ ಆಗೂ ಇರಬಹುದು. ಈ ಎನರ್ಜಿ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಪಾಸಿಟಿವ್ ಆಗಿ ಇರ್ಬೋದು, ನೆಗೆಟಿವ್ ಆಗೂ ಇರ್ಬೋದು ಅನ್ನೋಂಥ ಒಂದು ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆ. ಆ್ಯಂಡ್ ಹೆಚ್ಚಾಗಿ ಅವರ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಅವರು ರಾತ್ರಿ ಸಮಯದಲ್ಲಿ ತುಂಬಾನೇ ನಿಮ್ಮ ಬಗ್ಗೆ ಆಲೋಚನೆಗಳು ಅಥವಾ ಮಿಸ್ ಮಾಡ್ಕೊಳ್ಳುವಂಥ ಒಂದು ಎನರ್ಜಿ ಆ್ಯಂಡ್ ನಿಮ್ಮ ಬಗ್ಗೆ ಯೋಚನೆಗಳು ಜಾಸ್ತಿ ಮಾಡ್ತಾ ಇದ್ದಾರೆ. ಆ್ಯಂಡ್ ನಿಮ್ಮ ಜೊತೆ ಮಾತಾಡಿದ್ರೆ ಹೇಗಿರುತ್ತೆ ಅನ್ನೋಂಥ ಇಮ್ಯಾಜಿನೇಷನ್ ಕೂಡ ಮಾಡ್ಕೊಳ್ತಿರೋವಂಥ ಒಂದು ಎನರ್ಜಿ ಇದೆ. ಆ್ಯಂಡ್ ಇದೆಲ್ಲದೂ ಕೂಡ ರೆಗ್ಯುಲರ್ ಆಗಿ ಅವ್ರ ಮೈಂಡಲ್ಲಿ ಅವ್ರ ಮನಸ್ಸಲ್ಲಿ ಬರ್ತಿರೋಂಥ ಒಂದು ಫೀಲಿಂಗ್ ಇದಾಗಿದೆ. ಓಕೆ. ಥ್ಯಾಂಕ್ ಯು. ಥರ್ಡ್ ಒನ್, ಮೂರನೇ ಚಿತ್ರವನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ನಿಮ್ಮ ಎನರ್ಜಿಗೆ ಹಾಗೆ ನಿಮ್ಮ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಮೊದಲನೇದಾಗಿ ಬರ್ತಿರೋವಂಥದ್ದು ಅವ್ರು ನಿಮ್ಮನ್ನು ಮಿಸ್ ಮಾಡ್ತಿದಾರ ಅಂತ ನೋಡಿದಾಗ ಇಲ್ಲಿ ಕ್ಲಿಯರ್ ಆಗಿ ಮೆಸೇಜ್ ಬರ್ತಾ ಇದೆ. ಅವ್ರು ನಿಮ್ಮನ್ನು ಮಿಸ್ ಮಾಡ್ತಿರೋದು ಕೇವಲ ಫೀಲಿಂಗ್ಸಲ್ಲಿ ಅಷ್ಟೇ ಅಲ್ಲ, ಅವ್ರ ಆ್ಯಕ್ಷನಲ್ಲೂ ಕೂಡ ಅವರು ಮಿಸ್ ಮಾಡ್ತಿರೋಂಥ ಒಂದು ಎನರ್ಜಿ ಇದೆ. ಆ್ಯಂಡ್ ಇಲ್ಲಿ ಆ್ಯಕ್ಷನ್ ಅಂತ ಹೇಳಿದ್ರೆ ಅವ್ರು ಮಾಡುವಂಥ ಪ್ರತಿಯೊಂದು ಕೆಲಸದಲ್ಲೂ ಕೂಡ, ಅವ್ರು ತಗೊಳ್ಳುವಂಥ ಪ್ರತಿಯೊಂದು ನಿರ್ಧಾರದಲ್ಲೂ ಕೂಡ, ಅವ್ರು ಮಾಡ್ತಿರೋಂಥ ಹೊಸ ಹೊಸ ಸ್ಟೆಪ್ನ ಏನು ಇಡ್ತಾ ಇದ್ದಾರೆ ಅದೆಲ್ಲದರಲ್ಲೂ ಕೂಡ ಅವ್ರು ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಒಬ್ರನ್ನೊಬ್ರಿಗೆ ತುಂಬಾ ಸಪೋರ್ಟಿವ್ ಆಗಿದ್ರಿ, ಫೈನಾನ್ಷಿಯಲಿ ಆಗಿರ್ಬೋದು ಅಥವಾ ಮಾತಿನಲ್ಲಾಗಿರ್ಬೋದು, ಧೈರ್ಯದಲ್ಲಾಗಿರ್ಬೋದು, ಒಂದು ಫ್ಯಾಮಿಲಿ ಥರ ಬಾಂಡಿಂಗ್ ನಿಮ್ಮಿಬ್ರು ಮಧ್ಯೆ ಇತ್ತು. ಸೊ ಎಲ್ಲೋ ಒಂದು ಕಡೆ ಅದನ್ನು ಅವ್ರು ಇಲ್ಲಿ ತುಂಬ ಮಿಸ್ ಮಾಡ್ಕೊಳ್ತಿರೋ ಎನರ್ಜಿ ಬರ್ತಿದೆ. ಆ್ಯಂಡ್ ಇಲ್ಲಿ ಎಲ್ಲೋ ಒಂದು ಕಡೆ ಇಲ್ಲಿ ಎನರ್ಜಿ ಚೆಕ್ ಮಾಡಿದಾಗ ಫಸ್ಟ್ ಆಫ್ ಆಲ್ ಅವ್ರ ಎನರ್ಜಿಯಲ್ಲಿ ಅವರು ಮೊದಲು ಅವ್ರ ಮನಸ್ಸಲ್ಲಿರುವಂಥದ್ದು, ಅವರ ಹಾರ್ಟಲ್ಲಿರುವಂಥ ಒಂದಷ್ಟು ಫಿಯರ್ಗಳನ್ನ ಅವ್ರು ಇಲ್ಲಿ ಬ್ರೇಕ್ ಮಾಡಬೇಕು ಮೊದಲನೇದಾಗಿ. ಇಲ್ಲೆಲ್ಲೋ ಒಂದು ಕಡೆ ಅವರು ಸಮಾಜದಲ್ಲಿ ಹೆದರ್ಕೊಂಡು ಅಥವಾ ಫ್ಯಾಮಿಲಿಗೆ ಹೆದರ್ಕೊಂಡು ಅಥವಾ ಯಾರೋ ಒಬ್ಬರಿಗೆ ಭಯ ಪಡ್ಕೊಂಡು ಎಲ್ಲೋ ಒಂದು ಕಡೆ ನಿಮ್ಮಿಂದ ಅವರು ಇಗ್ನೋರ್ ಮಾಡ್ತಿದ್ದಾರೆ, ದೂರ ಮಾಡ್ತಿದ್ದಾರೆ, ನಿಮ್ಮಿಂದ ದೂರ ಇದ್ದಾರೆ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ. ಫಸ್ಟ್ ಆಫ್ ಆಲ್ ಅವ್ರ ಎನರ್ಜಿ ಕನೆಕ್ಟ್ ಮಾಡಿದಾಗ ಆ ಫಿಯರ್ ಏನಿದೆ ಆ ಫಿಯರ್ನ ಅವರು ಬ್ರೇಕ್ ಮಾಡಿದಾಗ ಮಾತ್ರ ಈ ಒಂದು ರಿಲೇಶನ್ಶಿಪ್ಪಲ್ಲಿ ಒಂದು ಸಕ್ಸಸ್ನ ನೋಡ್ಬೋದು. ಇಲ್ಲಿ ಬರೀ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅವರು ನಿಮ್ಮನ್ನ, ಬಟ್ ಅವ್ರು ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾ ಇಲ್ಲ. ಓಕೆನಾ. ಸೊ ಅವ್ರ ಮನಸ್ಸಲ್ಲಿ ತುಂಬಾನೇ ಪ್ರೀತಿ ಇದೆ ನಿಮ್ಮ ಮೇಲೆ ಆ್ಯಂಡ್ ಗೌರವನೂ ಕೂಡ ಇದೆ. ಬಟ್ ಅವ್ರ ಮನಸ್ಸಲ್ಲಿ ಇಟ್ಕೊಂಡಿದ್ದು ಅವ್ರು ತೋರಿಸ್ಬೇಕಿದ್ರೆ, ಆ ಪ್ರೀತಿನ ತೋರಿಸ್ಬೇಕಿದ್ರೆ ಅವ್ರ ಭಯ ಪಡ್ಕೊಂಡಿದ್ರೆ ಏನು ಯೂಸ್ ಇರಲ್ಲ, ರೈಟ್. ಫಸ್ಟ್ ಅವ್ರ ಎನರ್ಜಿಗೆ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಫಸ್ಟ್ ಆಫ್ ಆಲ್ ಅವರು ಆ
ಭಯ ಅನ್ನೋಂಥ ಫಿಯರ್ ಅನ್ನೋಂಥ ಎನರ್ಜಿ ಏನಿದೆ ಅದನ್ನ ಬ್ರೇಕ್ ಮಾಡಬೇಕು. ಆ್ಯಂಡ್ ಈಗೋ ಕೂಡ ಇಲ್ಲಿ ಲೈಟ್ ಆಗಿರುವಂಥ ಒಂದು ಎನರ್ಜಿ ಇದೆ. ಆ್ಯಂಡ್ ಈಗೋನು ಕೂಡ ಬ್ರೇಕ್ ಮಾಡಬೇಕಾಗತ್ತೆ. ಎಲ್ಲೋ ಒಂದ್ ಕಡೆ ಅವ್ರಿಗಿಲ್ಲಿ ಅವರ ಎನರ್ಜಿಗೆ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಎಲ್ಲೊಂದ್ ಕಡೆ ಅವರು ತಪ್ಪು ಮಾಡಿದೀನಿ ಅನ್ನೋದನ್ನ ಅವ್ರು ಇಲ್ಲಿ ಒಪ್ಕೊಳ್ಬೇಕು. ಫಸ್ಟ್ ಆಫ್ ಆಲ್ ಅವ್ರು ಒಪ್ಕೊಳ್ತಾ ಇಲ್ಲ. ಅವ್ರ ತಪ್ಪು ಏನಿದೆ ಅದನ್ನ ಅವ್ರು ಇಲ್ಲಿ ಒಪ್ಕೊಳ್ತಾ ಇಲ್ಲ. ನಾನ್ ಮಾಡ್ತಿರೋದೇ ಸರಿ ಅಂತ ಎಲ್ಲೋ ಒಂದ್ ಕಡೆ ಅವರು ವಾದ ಮಾಡ್ತಾ ಇದ್ದಾರೆ. ಕೆಲವೊಂದು ವಿಷಯದಲ್ಲಿ ಕೆಲವೊಂದಷ್ಟು ಸಂದರ್ಭದಲ್ಲಿ ಈ ರೀತಿಯಂತ ಒಂದು ಎನರ್ಜಿ ಇಲ್ಲಿ ಬರ್ತಿದೆ. ಅವ್ರ ಎನರ್ಜಿ ಕನೆಕ್ಟ್ ಮಾಡಿದಾಗ ಕೆಲವೊಂದು ತಪ್ಪುಗಳನ್ನ ಅವ್ರು ಒಪ್ಕೊಳ್ದೇನೆ ನಾನ್ ಮಾಡ್ತಿರೋದೇ ಸರಿ ಅನ್ನೋಂತ ಒಂದು ಭಾವನೆನ ಅವ್ರು ಇಲ್ಲಿ ಸರಿ ಪಡಿಸ್ಕೊಬೇಕು. ಅಂಡ್ ಇಲ್ಲಿ ಇನ್ನೊಂದು ಎನರ್ಜಿ ಬರ್ತಿದ್ದು ಇಂಪಾರ್ಟೆಂಟ್ ಆಗಿದೆ. ಇದು ನೀವು ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ನೀವು ಫಸ್ಟ್ ಆಫ್ ಆಲ್ ನಿಮ್ಮ ಲೈಫ್ ಮೇಲೆ ಫೋಕಸ್ ಮಾಡಿದ್ರೆ ಅವ್ರು ಮಿಸ್ ಮಾಡುವಂತ ಫೀಲಿಂಗ್ ಇನ್ನೂ ಕೂಡ ಸ್ಟ್ರಾಂಗ್ ಆಗುತ್ತೆ. ಯಾಕಂದ್ರೆ ಇಲ್ಲಿ ಅವ್ರು ಮಿಸ್ ಮಾಡ್ತಾ ಇದ್ದಾರೆ, ಬಟ್ ನೀವಿಲ್ಲಿ ಏನ್ ಮಾಡ್ತಾ ಇದ್ದೀರಾ, ಅವ್ರ ಮೇಲೆ ತುಂಬಾ ಫೋಕಸ್ ಮಾಡ್ತಿದ್ರ. ಅವ್ರು ಮೆಸೇಜ್ ಮಾಡ್ತಿಲ್ಲ, ಅವ್ರು ಕಾಲ್ ಮಾಡ್ತಿಲ್ಲ, ಅವ್ರು ಯಾಕೆ ಕಾಲ್ ಮಾಡ್ತಿಲ್ಲ, ಪ್ರತಿಯೊಂದು ಕೂಡ ನೀವು ಅವ್ರ ಮೇಲೆ ಫೋಕಸ್ ಮಾಡ್ತಾ ಇದ್ದಾರೆ. ನಿಮ್ಮ ಲೈಫ್ ಮೇಲೆ ನೀವು ಫೋಕಸ್ ಮಾಡ್ತಿಲ್ಲ. ನೀವು ಅವ್ರಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಿದ್ದೀರಾ, ಫೋಕಸ್ ಮಾಡ್ತಿದ್ದೀರಾ. ಸೊ ಅವ್ರು ಹಾಗೇನೆ ಇಲ್ಲಿ ನಿಮಗೆ ಅವ್ರು ಇನ್ನೂ ಆಟ ಆಡಿಸ್ತಾ ಇದ್ದಾರೆ. ಸೊ ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ನೀವು ಅವ್ರನ್ನ ಎಲ್ಲೊಂದ್ ಕಡೆ ಬೇಡ್ಕೊಳ್ತಿರೋಂಥ ಎನರ್ಜಿ ಬರ್ತಿದೆ. ಸೊ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಆ ಬೇಡ್ಕೊಳ್ಳೋವಂಥದ್ದು ಅಥವಾ ಅವ್ರನ್ನ ಫೋಕಸ್ ಮಾಡೋ ಎನರ್ಜಿ ಬಿಟ್ಟು ನಿಮ್ ಲೈಫ್ ಮೇಲೆ ನೀವು ಫೋಕಸ್ ಮಾಡಿ. ಅವಾಗ ಅವ್ರು ಏನ್ ಮಿಸ್ ಮಾಡ್ಕೊಳ್ತಿದ್ದಾರೆ, ಆ ಮಿಸ್ ಮಾಡ್ಕೊಂತ ಫೀಲಿಂಗ್ ಜಾಸ್ತಿ ಆದಾಗ ಅವ್ರೇ ನಿಮ್ಮ ಹತ್ರಕ್ಕೆ ಬರ್ತಾರೆ. ಓಕೆ. ಅಂಡ್ ಇಲ್ಲಿ ಇನ್ನೊಂದು ಎನರ್ಜಿ ಬರ್ತಿರೋದು ಮುಂದಿನ ದಿನಗಳಲ್ಲಿ ಈ 3rd ಫೈಲ್ 3ನೇ ಚಿತ್ರವನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ನಿಮಗೆ. ಸೊ ಇಲ್ಲಿ ಗೈಡೆನ್ಸ್ ಕೂಡ ನಿಮಗೆ ಬಂದಿದೆ, ನಿಮ್ಮ ಲೈಫ್ ಮೇಲೆ ನೀವು ಫೋಕಸ್ ಮಾಡಿ ಅಂತ ಹೇಳಿ. ಆ ಫೋಕಸ್ ಮಾಡಿದ್ಮೇಲೆ ಅವ್ರು ನಿಮ್ಮನ್ನ ಮಿಸ್ ಮಾಡ್ಕೊಳ್ಳೋದು ಜಾಸ್ತಿ ಆದಾಗ ಆಟೋಮೆಟಿಕಲಿ ಅವ್ರು ನಿಮ್ಮ ಲೈಫಿಗೆ ಬರ್ತಾರೆ ಅನ್ನೋಂಥ ಒಂದು ಎನರ್ಜಿ ಬರ್ತಿರೋ ಕಾರಣ ಮುಂದಿನ ದಿನದಲ್ಲಿ ಸಡನ್ ಆಗಿ ಅವರಿಂದ ಮೆಸೇಜ್ ಕೂಡ ಬರ್ಬೋದು, ಅನ್ಎಕ್ಸ್ಪೆಕ್ಟೆಡ್ ಕಾಲ್ ಕೂಡ ನೀವು ತಗೊಳ್ಬೋದು ಅವರಿಂದ. ಅಂಡ್ ಇಂಡೈರೆಕ್ಟ್ ಆಗಿ ನಿಮ್ಮನ್ನ ಹೇಗೋ ಒಂದ್ ಕಡೆ ರೀಚ್ ಮಾಡ್ತಾರೆ ಅನ್ನೋಂಥ ಒಂದು ಎನರ್ಜಿ ಕೂಡ ಇಲ್ಲಿ ಬರ್ತಿದೆ. ಇದೆಲ್ಲದೂ ಕೂಡ ಪಾಸಿಬಲ್ ಎನರ್ಜಿ ಸ್ಟ್ರಾಂಗ್ ಆಗಿ ಬರ್ತಿರುವಂಥದ್ದು. ಫಸ್ಟ್ ಆಫ್ ಆಲ್ ನೀವು ಮಾಡ್ಬೇಕಾಗಿರೋದು ಒಂದೇ ಕೆಲಸ, ಅವ್ರನ್ನ ಫಾಲೋ ಮಾಡೋದ್ಬಿಟ್ಟು ನಿಮ್ಮ ಲೈಫನ್ನ ನೀವು ಫಾಲೋ ಮಾಡಿ. ಅವಾಗ ಎಲ್ಲ ಕೆಲಸಗಳು ಆಟೋಮೆಟಿಕಲಿ ಆಗತ್ತೆ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ. ಕೊನೆಯದಾಗಿ ಈ 3 ಫೈಲ್ ಯಾರೆಲ್ಲ ಚೂಸ್ ಮಾಡ್ಕೊಂಡಿದ್ರಿ ಸಪ್ರೇಟ್ ಆಗಿ, ನಿಮ್ಮೆಲ್ಲರಿಗೂ ಕೂಡ ಒಟ್ಟಿಗೆ ಇಲ್ಲಿ ಬರ್ತಿರೋಂಥ ಒಂದು ಗೈಡೆನ್ಸ್ ಮೆಸೇಜ್ ಬಂದು ನೀವು ಯಾರನ್ನಾದ್ರೂ ಮಿಸ್ ಮಾಡ್ಕೊಳ್ತಿದ್ದೀರಾ ಅಂತ ಹೇಳಿದ್ರೆ ಇಲ್ಲಿ ನೀವು ಅವ್ರನ್ನ ಮಿಸ್ ಮಾಡ್ಕೊಳ್ಳೋ ಹಾಗೆ ನೀವು ಪ್ರಯತ್ನ ಪಡ್ಬೇಕೇನು ಇಲ್ಲ ಇಲ್ಲಿ ಫಸ್ಟ್ ಆಫ್ ಆಲ್. ಓಕೆನಾ. ಸೊ ನೀವು ನಿಜವಾಗ್ಲೂ ಅವ್ರಿಗೆ ಇಂಪಾರ್ಟೆಂಟ್ ಆಗಿದ್ದೇ ಆದ್ರೆ ನಿಮ್ಮ ಆಬ್ಸೆನ್ಸ್ ಅವ್ರನ್ನ ಮಾತಾಡ್ಸತ್ತೆ ಅಂಡ್ ಮಿಸ್ ಮಾಡ್ಸತ್ತೆ. ಓಕೆನಾ. ನೀವಿಲ್ಲಿ ಯಾರನ್ನು ಕೂಡ ಮಿಸ್ ಮಾಡಿಸೋ ಹಾಗೆ ನೀವಿಲ್ಲಿ ಪ್ರಯತ್ನ ಪಡ್ಬೇಕನ್ನೋಂಥ ನೆಸಸರಿನೇ ಇಲ್ಲ ಫಸ್ಟ್ ಆಫ್ ಆಲ್. ಓಕೆ. ಥ್ಯಾಂಕ್ ಯು ಸೋ ಮಚ್. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ರೀಡಿಂಗಲ್ಲಿ ನಾನು ಸಿಗ್ತೇನೆ. ಅಲ್ಲಿಯವರೆಗೆ ಪ್ರತಿಯೊಬ್ಬರು ಕೂಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಕಮೆಂಟ್ ಮಾಡ್ತೀರಾ ಡಿವೈನ್ ಅಂತ ಹೇಳ್ಬಿಟ್ಟು ರೆಡ್ ಹಾರ್ಟ್ ಮಾರ್ಕ್ ಹಾಕಿ, ಹಾಗೇನೆ ಇಲ್ಲಿ ಕಮೆಂಟ್ ಮಾಡಿ ಎನರ್ಜಿನ ರಿಸೀವ್ ಮಾಡ್ಕೊಂಡು ಈ 3 ಫೈಲ್ಗಳನ್ನ ಯಾರು ಚೂಸ್ ಮಾಡ್ಕೊಂಡಿದ್ರಿ ನಿಮಗೆ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ, ಲೈಕ್ ಮಾಡೋ ಮುಖಾಂತರ, ಸಂದೇಶ ಕಮೆಂಟ್ ಮಾಡೋ ಮುಖಾಂತರ ನೀವು ನನ್ನ ಜೊತೆ ಪ್ರೀತಿಗಾಗಿ ಹೋರಾಡುವಂತ ಅವಶ್ಯಕತೆ ಇಲ್ಲ. ಹೀಲಿಂಗ್ ಬರುತ್ತೆ ಈ ರೀಡಿಂಗ್ ಇಂದ. ಇದು ನಿಮಗೆ ಯೋಗ್ಯ ಆಗಿರುವಂತ ಪ್ರೀತಿ ನಿಮ್ಮ ಬಳಿಗೆ ತಾನಾಗೆ ಬರುತ್ತೆ. ಹೀಲಿಂಗ್ ಪವರ್ ನ ಎನರ್ಜಿ ತಾಳ್ಮೆಯಿಂದ ಮಾಡ್ಕೊಳ್ಬೇಕು ಅಂತ ವೇಟ್ ಮಾಡೋದು ನಿಮ್ಮ ಕೆಲಸ ಆಗಿರುತ್ತೆ. ಸೊ ಕನೆಕ್ಟ್ ಆದ ಕಾರಣಕ್ಕೂ ಪ್ರೀತಿಗೋಸ್ಕರ ಹೋರಾಡುವಂತ ಕೆಲಸಗಳನ್ನ ಸುಲಭವಾಗಿ ರಿಸೀವ್ ಮಾಡ್ಕೊಳ್ಳಿಕ್ಕೆ ಆಗುತ್ತೆ. ಓಕೆ. ಸೊ ಥ್ಯಾಂಕ್ ಯು ಸೋ ಮಚ್. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ರೀಡಿಂಗ್ ಅಲ್ಲಿ ನಾನು ವೆರಿ ಥ್ಯಾಂಕ್ಫುಲ್. ಟೇಕ್ ಕೇರ್, ಗಾಡ್ ಬ್ಲೆಸ್ ಯು. ಹಾಗೆ ಪ್ರತಿಯೊಬ್ಬರು ಕೂಡ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಯಾರೆಲ್ಲ ಬರ್ತ್ಡೇ ನ ಕಮೆಂಟ್ ಅಲ್ಲಿ ತಿಳಿಸ್ತೀರಾ ಐ ಟ್ರಸ್ಟ್ ದ ಯೂನಿವರ್ಸ್ ಅಂತ ಹೇಳಿ ರೆಡ್ ಹಾರ್ಟ್ ಮಾರ್ಕ್ ಹಾಕಿ ಈ ಎಲ್ಲಾ ಎನರ್ಜಿನ ನೀವು ರಿಸೀವ್ ಮಾಡ್ಕೊಳ್ಳಿ. ನಿಮ್ಮೆಲ್ಲಾ ವಿಷಯ ಲೈಕ್ ಮಾಡಿ, ಶೇರ್ ಮಾಡಿ. ಅಂಡ್ ನೀವೆಲ್ಲರೂ ಕೂಡ ಈ ಇಷ್ಟರ ಮೂಲಕ ನನ್ನ ಜೊತೆ ಕನೆಕ್ಟ್ ಆಗ್ತೀರಾ. ಸೊ ಕನೆಕ್ಟ್ ಆದಾಗ ಆಟೋಮೆಟಿಕಲಿ ಈ ರೀಡಿಂಗ್ ಅಲ್ಲಿ ಬರುವಂತ ಹೀಲಿಂಗ್ ಏನಿದೆ ಅದು ನಿಮಗೆ ನಿಮ್ಮೆಲ್ಲರ ಪ್ರೀತಿಗೆ. ಓಕೆ. ನಿಮ್ಮೆಲ್ಲರ ಪ್ರೀತಿ, ನಿಮ್ಮೆಲ್ಲರ ಸಪೋರ್ಟ್ ಇನ್ನಷ್ಟು ಪಾಸಿಟಿವ್ ರೀಡಿಂಗ್ ನ ತರೋದಕ್ಕೆ ಅನುಕೂಲ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ನಾಳೆ ರೀಡಿಂಗ್ ಅಲ್ಲಿ ಸಿಗೋಣ. ಅಲ್ಲಿಯವರೆಗೆ ಧನ್ಯವಾದಗಳು.